ಸರ್ ಹಾನೆಸ್ಟಾಗಿ ಒಂದು ಮಾತು ಹೇಳ್ತೀನಿ. ನೀವು ಸೂಪರ್ ಮೂವಿಯಲ್ಲಿ ಏನು ತೋರಿಸಿದ್ದೀರಾ ಅದೊಂದು, ಯು ಐ ಸಿನಿಮಾದಲ್ಲಿ ಏನು ತೋರಿಸಿದ್ದೀರಾ ಆ ಸೀನ್ ಬಗ್ಗೆ ನಾವು ಕಾಂಟೆಸ್ಟ್ ಮಾತಾಡ್ತಿದ್ವಲ್ಲ, ನೀವು ನಿಮ್ಮ ಪ್ರಜಾಕೀಯದ ಮೂಲಕ ನೀವೊಬ್ಬ ಪ್ರಜೆಗಳನ್ನು ಆಳುವಂತಹ ಪ್ರಜಾಪಾಲಕನಾಗಿ ಬರೋದಾದರೆ ನಮ್ಮ ಕರ್ನಾಟಕ ಹಾಗಿರಬೇಕು ಅಂತ ನಾನು ಭಾವಿಸ್ತೀನಿ, ಆಡಿಯನ್ಸ್ ಕೂಡ ಭಾವಿಸ್ತಾರೆ ಸರ್. ಅಗೇನ್ ನೀವು ಅಂತಿದ್ದೀರಾ ಈಗ ಮತ್ತೆ ಚಡ್ಡಿ You and ಹಾಕೊಳ್ಳೋ I. ಕೊಟ್ಟೋದ್ರಿ ನೀವು. ಇಲ್ಲ ಮತ್ತೆ ನೀವು ಕ್ಲಾಸ್ ಹುಡುಗ ಆಗ್ಬಿಟ್ರಿ, ನೀವು ಮತ್ತೆ ಸ್ಟೂಡೆಂಟ್ ಥರ. ಯು ಆರ್ ನಾಟ್ ಸ್ಟೂಡೆಂಟ್, ನೀವು ಸ್ಟೂಡೆಂಟ್ ಅಲ್ಲ ನೀವು ಆ್ಯಕ್ಚುಲಿ. ಬಟ್ ಸ್ಟೂಡೆಂಟೇ ಕಲಿತಿದ್ದೀರಾ, ಬಟ್ ಆ್ಯಕ್ಚುಲಿ ನೀವು ಅದನ್ನು ವಾಪಸ್ ಬಂದು ಏನೋ ಕೇಳ್ತಿದ್ದೀರಾ, ಕ್ವಶನ್ ಕೇಳ್ತಿದ್ದೀರಾ. ಬಟ್ ನಿಮಗೆಲ್ಲ ಗೊತ್ತು ಇನ್ನೂ ಟೈಮ್ ಇದೆಯಲ್ಲ, ಏನು ಕೇಳೋದು ಅಂದ್ಬಿಟ್ಟು ಕ್ವಶನ್ ಕೇಳಿದ್ರಿ ಇದಷ್ಟೇ. ಯು ನೋ ಎವ್ರಿಥಿಂಗ್. ಎಸ್ ಸರ್. ಇನ್ನು ಕೊನೆಯದಾಗ ಒಂದು 2 ಪ್ರಶ್ನೆಗಳಿದ್ದಾವೆ. ನಮ್ಮ ಕನ್ನಡ ಚಿತ್ರರಂಗದ ಒನ್ ಆಫ್ ದ ಬೆಸ್ಟ್ ಟೆಕ್ನಿಷಿಯನ್ ಅಂತ ನಾನು ಭಾವಿಸಿರ್ತಕ್ಕಂಥ ತರುಣ್ ಸುಧೀರ್ ಅವರ ಆಫೀಸಲ್ಲಿ ಒಂದಷ್ಟು ಡೈರೆಕ್ಟರ್ಗಳ ಫೋಟೋಸ್ ಇದೆ. ಸೊ ಅದರಲ್ಲಿ ನಿಮ್ಮ ಫೋಟೋ ಕೂಡ ಇದೆ. ಯಾಕಂದರೆ ಅವರು ನಿಮ್ಮನ್ನು ಇನ್ಸ್ಪೈರ್ ಆಗಿರ್ತಕ್ಕಂಥ ಒಬ್ಬ ನಿರ್ದೇಶಕ, ಅವರು ಹಾಕ್ಕೊಂಡಿರೋ ಪ್ರಕಾರ ಆ ಥರ ಸಾಕಷ್ಟು ಜನ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ನಿಮ್ಮ ಫೋಟೋ ಇದೆ. ಸೊ ನಾನು ತಮಿಳಲ್ಲೂ ಒಂದಷ್ಟು ಕೇಳ್ಪಟ್ಟೆ, ಒಂದಷ್ಟು ಜನ ಟಾಪ್ ಡೈರೆಕ್ಟರ್ಸ್ ಆಫೀಸಲ್ಲಿ ನಿಮ್ಮ ಫೋಟೋ ಹಾಕ್ಕೊಂಡಿದ್ದಾರಂತೆ. ಸೊ ಈಗ ಇಂಡಿಯಾದ ಟಾಪ್ ಡೈರೆಕ್ಟರ್ಸ್ ಲಿಸ್ಟಲ್ಲಿ ಉಪ್ಪಿ ಸರ್ ಕೂಡ ಇದ್ದಾರೆ, ಅದು ಜನಕ್ಕೂ ಗೊತ್ತು, ಇಡೀ ಭಾರತಕ್ಕೆ ಗೊತ್ತು. ಎಷ್ಟು ಖುಷಿ ಆಗುತ್ತೆ ಸರ್ ನಿಮ್ಮ ಫೋಟೋ ಬೇರೆ ಡೈರೆಕ್ಟರ್ಗಳ ಆಫೀಸ್ಗಳಲ್ಲಿ ಇದೆ ಅನ್ನೋದು? ಅಲ್ಲ, ಅದು ನನಗೆ ಅರ್ಥ ಆಗಲ್ಲ ಆ್ಯಕ್ಚುಲಿ. ಇದಲ್ಲ ಅವರ ಇದಷ್ಟೇ ಅದು ಆ್ಯಕ್ಚುಲಿ. ಅಗೈನ್ ಮತ್ತೆ ಅದನ್ನೇ ಹೇಳ್ತೀನಿ, ಆ್ಯಕ್ಚುಲಿ ಅವರ ಅಂದ್ಕೊಂಡಿರೋದು, ಅವ್ರು ಇದು ಮಾಡ್ಕೊಂಡಿರೋದು, ಅವ್ರ ಇನ್ಸ್ಪಿರೇಷನ್ನ ತಗೊಂಡಿರೋದು, ಅವ್ರ ಪ್ರೀತಿ, ಕ್ರೆಡಿಟ್ ಶುಡ್ ಗೋ ಟು ದೆಮ್, ನಾಟ್ ಮೀ. ಇಟ್ ಈಸ್ ಮೈ ಫೋಟೋ ಅಷ್ಟೇ. ಆ ಫೋಟೋ ಮಾತಾಡಲ್ಲ, ಬಟ್ ಅವ್ರು ಅದನ್ನು ನೋಡಿ ಅವ್ರು ಮಾತಾಡ್ತಾರೆ, ಅದನ್ನು ಅವ್ರು ಡಿಸ್ಕಷನ್ ಮಾಡ್ಕೊತಾರೆ, ಅವ್ರು ಏನೋ ಇನ್ಸ್ಪಿರೇಷನ್ ಆಗಿ ತೊಗೊತಾರೆ. ಇಟ್ ಇಸ್ ಆಲ್ ಅಪ್ ಟು ದೆಮ್ ಅಷ್ಟೇ. ನಾನು ಬರೀ ಫೋಟೋ ಅಷ್ಟೇ. ಸೂಪರ್ ಸರ್. ನಮ್ಮ ಕರ್ನಾಟಕದ ಮಾಜಿ ಅಳಿಯ, ನಮ್ಮ ಮಲ್ಲೇಶ್ವರಂನ ಮಾಜಿ ಅಳಿಯ ಆಮೀರ್ ಖಾನ್ ಅವರು ನಿಮ್ಮ ಬಗ್ಗೆ, ನಾನು ಉಪೇಂದ್ರ ಅವರ ದೊಡ್ಡ ಅಭಿಮಾನಿ ಅಂತ ಒಂದು ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯು ಐ ಸಿನಿಮಾಗೆ ಬೆಸ್ಟ್ ವಿಶಸ್ ಹೇಳಿದ್ದಾರೆ. ಅದೇ ನೋಡಿ ಆಶ್ಚರ್ಯ, ಅಮೀರ್ ಖಾನ್ ಅವ್ರು ಹೆಂಗಪ್ಪ ಹಿಂಗೆ ಹೇಳಿದ್ರು ಅಂದರೆ ನನಗೂ ಅಷ್ಟು ಆಶ್ಚರ್ಯ ಆಯಿತು. ಅವರು ಅನ್ಎಕ್ಸ್ಪೆಕ್ಟೆಡ್, ಅದು ಪಟ್ಟಂತ ಕರೆದೇ ಐ ವಾಂಟ್ ಟು ಮೇಕ್ ಎ ವಿಡಿಯೋ ಅಬೌಟ್ ದಟ್ ಅಂದ್ಬಿಟ್ಟು ಟಕ್ಕಂತ ಅವ್ರು ನಂದೇ ಫೋನಲ್ಲಿ ಮಾಡ್ತೀನಿ, ಅವರೇ ಫೋನ್ ಓಪನ್ ಮಾಡಿದ್ರು, ಅಲ್ಲೇ ಪಟ್ಟಂತ ಮಾಡಿದ್ರು. ಅದು ಏನು ಹೇಳ್ತೀರಾ, ನನಗೆ ಶಾಕ್ ಆಯ್ತು, ಏನು ಸರ್ ಹಿಂಗೆ ಹೇಳ್ತಿದ್ದೀರಾ ನೀವು ಅಂತ. ನಮ್ಗೆ ಆ ವಿಡಿಯೋ ನೋಡಿದಾಗ ಉಪೇಂದ್ರ ಅವರು ಆಮೀರ್ ಖಾನ್ ಅವರು ಫಸ್ಟ್ ಟೈಮ್ ಮೀಟ್ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಒಂದು ಬಹುಕಾಲದ ಗೆಳೆಯರು, ಆಪ್ತ ಮಿತ್ರರು ಅನ್ನೋ ಥರ ಕಾಣಿಸ್ತಾ ಇತ್ತು ನಮಗೆ. ಅದು ಅವ್ರಿಗೆ ಹೋಗ್ಬೇಕಷ್ಟೇ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರು ಅವ್ರು. ಆ ಥರ ಜೂನಿಯರ್ಸ್ಗೆ ಎನ್ಕರೇಜ್ ಮಾಡೋದಿದೆಯಲ್ಲ, ಇಟ್ ಈಸ್ ಗ್ರೇಟ್ನೆಸ್. ಎಲ್ಲಿ ಸಿಕ್ಕಿದ್ರು ಸರ್, ಎಲ್ಲಿ ಮೀಟ್ ಮಾಡಿದ್ರು? ಶೂಟಿಂಗ್ ಸೆಟಲ್ಲಿ ಸಿಕ್ಕಿದ್ರು. ಸೂಪರ್ ಸರ್. ಇನ್ನು ಕೊನೆಯದಾಗ ಒಂದು ಪ್ರಶ್ನೆ ಕೇಳೋದಾದರೆ, ಎಲ್ಲ ಓಕೆ, ಮುಕುಂದ ಮುರಾರಿ ವಾರ್ ಯಾಕೆ ಅನ್ನೋದು, ಅದು ನನ್ನ ಪ್ರಶ್ನೆ ಅಲ್ಲ, ಆಡಿಯನ್ಸ್ ಪ್ರಶ್ನೆ. ಇಲ್ಲಪ್ಪ, ಆ ಥರ ವಾರ್ ಅಂತ ಯಾಕೆ ಅನ್ಕೊತೀರಾ? ಇಟ್ ಈಸ್ ನಾಟ್ ವಾರ್ ಆ್ಯಕ್ಚುಲಿ. ಇಬ್ಬರು ಜೊತೇಲಿ ಬರ್ತಾ ಇದ್ದೀವಿ, ಇನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಅದು ಮತ್ತೆ ಅಗೇನ್ ನಿಮಗೆ ಬಿಟ್ಟಿದೆ ಆ್ಯಕ್ಚುಲಿ. ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಜೀವನನೇ ನೆಗೆಟಿವ್ ಆಗೋಗ್ಬಿಡುತ್ತೆ. ಪ್ರತಿಯೊಂದು ನೆಗೆಟಿವೇ ನಿಮಗೆ. ಬರಲಿಲ್ಲ ಅಂದರೂ ನೆಗೆಟಿವೇ. ನೋಡೋ ಭಯ ಪಡ್ಕೊಂಡು ಬರಲಿಲ್ಲ, ಬಂದರೆ ನೋಡಿ ಬೇಕಂತ ಬಂದಿಯಾನೆ. ಇಟ್ ಈಸ್ ಅಪ್ ಟು ಯು ಅಗೈನ್. ಅರ್ಥ ಆಯ್ತಾ? ಹೆಂಗೆ ತಗೊತೀರ ಅನ್ನೋದ್ರ ಮೇಲೆ ಪ್ಲೀಸ್ ಪಾಸಿಟಿವ್ ಆಗಿ ತಗೊಳ್ಳಿ. ಎಲ್ಲ ಎರಡೂ ಚಿತ್ರ ನೋಡಿ ಅನ್ಬೇಕಷ್ಟೇ. ಯಾಕಂದರೆ ಸಾಕಾಗೋಗ್ಬಿಟ್ಟಿದೆ ನೆಗೆಟಿವ್. ಇದು ಎಷ್ಟು ದಿನ ಅಂತ ಹಿಂಗೆ ಬದುಕೋದೇನು? ನಾವೇ 1000 ವರ್ಷ ಬದುಕ್ತೀವಿ ಅವರೇ ಇಲ್ಲಿ ಅಲ್ವಾ? ಹಿಂಗೆ ಓಡೋಗುತ್ತೆ. ನೀವೇ ಅಂದ್ಕೊಂಡ್ರಿ ಸರ್ ಸ್ಕೂಲಲ್ಲಿ ಚಡ್ಡಿ ಹಾಕಿ ಓಡಾಡ್ತಿದ್ದೆ, ಈಗ ನೋಡಿ ಸರ್ ನಿಮ್ಮನ್ನೇ ಇಂಟರ್ವ್ಯೂ ಮಾಡ್ತೀನಿ ಅಂತ ಫ್ಲ್ಯಾಶ್ ಥರ ಹೊಟ್ಟೋಗಿದೆ ಲೈಫು. ಹಂಗೆ ನೆಕ್ಸ್ಟ್ ಇನ್ನೊಂದು ಸತಿ ನೀವೊಂದು ಗೊತ್ತಿಲ್ಲ ಏನು ದೇವ್ರ ಪರ್ಮಿಷನ್, ನೀವೊಂದು ಏನು ಹೇಳಿ 50 ವರ್ಷ 60 ವರ್ಷ ಆಗಿ ನೀವೊಂದು ಪೊಸಿಷನ್ಲಿದ್ದಾಗ ನನ್ನ ಇಂಟರ್ವ್ಯೂ ಮಾಡ್ಬೋದು, ಗೊತ್ತಿಲ್ಲ. ಹಿಂಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ನಾವು ಎಷ್ಟು ಪಾಸಿಟಿವ್ ಆಗಿರ್ತೀವಿ, ಎಷ್ಟು ಒಳ್ಳೆಯದನ್ನು ಯೋಚನೆ ಮಾಡ್ತೀವಿ. ಸೊ ಒಳ್ಳೆಯದೇ ಆಗುತ್ತೆ ಆ್ಯಕ್ಚುಲಿ. ಅದನ್ನು ನಾವು ಇಲ್ಲ ಸರ್, ನಾನು ಇದ್ರ ಬಗ್ಗೆ ಪಾಸಿಟಿವ್ ಆಗೇ ಮಾತಾಡ್ತೀನಿ. ನಾನು ನಿಮ್ಮ ಬಾಯಿಂದ ಇದಕ್ಕೆ ಏನು ಉತ್ತರ ಬರುತ್ತೆ ಕೇಳಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿಯಿಂದ ಕೇಳಿದೆ, ಔಟ್ ಆಫ್ ಕ್ಯೂರಿಯಾಸಿಟಿ. ರೀಸೆಂಟಾಗಿ ಭೀಮಾ ಮತ್ತು ಕೃಷ್ಣ ಪ್ರಣಯ ಸಖಿ ತುಂಬ ಅಂತರದಲ್ಲಿ ಬಂದವು. ಎರಡು ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ hit ಆಯ್ತು. ಮತ್ತೆ ಅದೇ ಕನ್ನಡದಲ್ಲಿ ಅಷ್ಟೊಂದು ಸ್ಕ್ರೀನ್ಸ್ ಇದಾವೆ. ಸೊ 2 ದೊಡ್ಡ ಸ್ಟಾರ್ ಸಿನಿಮಾಗಳು ಬಂದಾಗ ಖಂಡಿತ ಹಂಚಿಕೆ ಮಾಡ್ಕೊಳ್ಳೋಷ್ಟು ಸ್ಕ್ರೀನ್ಗಳು ಇದಾವೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದು ಬಾಕ್ಸ್ ಆಫೀಸ್ ವಿಚಾರದಲ್ಲಿ ಅಥವಾ ಪ್ರಾಪರ್ ಥಿಯೇಟರ್ ಸೆಟಪ್ ಅಲ್ಲಿ ಒಂಚೂರು ಇರ್ಸ್ಮೂರ್ಸ್ ಆಗ್ಬೋದೇನೋ ಕಾರಣಕ್ಕೆ ನಾನು ಇಲ್ಲ ಇವ್ರಿ, ಹಂಗೇನು ಆಗಲ್ಲ ಆ್ಯಕ್ಚುಲಿ. ಪಿಕ್ಚರ್ ಚೆನ್ನಾಗಿಲ್ಲ ಅಂದರೆ ನೀವು ಥಿಯೇಟ್ರನ್ನೇ ಇಟ್ಕೊಳ್ಳಲ್ಲ ಅಲ್ವಾ? ಥಿಯೇಟ್ರಿಗೆ ಗಲಾಟೆ ಬಿಡಿ. ಆ ಥರ ಅದು ಆ್ಯಕ್ಚುಲಿ. ಜನಕ್ಕೆ ಇಷ್ಟ ಆಗಿಲ್ಲ ಅಂದರೆ ಅವರು ನೀವು ಥಿಯೇಟ್ರಲ್ಲ 100 ಥಿಯೇಟ್ರ್ ಹಾಕೋರಲ್ಲ 1000 ಥಿಯೇಟ್ರ್ ಹಾಕೋರು ಅಷ್ಟೇ. ಸೊ ಪಿಕ್ಚರ್ ಚೆನ್ನಾಗಿದ್ರೆ 1 ಥಿಯೇಟ್ರ್ ಹಾಕೋರು 100 ಥಿಯೇಟ್ರ್ ಮಾಡಿಸ್ಬಿಡ್ತಾರೆ ಅವರೇ. ಇಟ್ ಈಸ್ ಆಲ್ ಆ್ಯಕ್ಚುಲಿ, ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಆ್ಯಕ್ಚುಲಿ. ಲೆಟ್ ಅಸ್ ಬಿ ಪಾಸಿಟಿವ್.
ಸೊ ಪಾಸಿಟಿವ್ ಇದ್ರಲ್ಲಿ ಹೋಗೋಣ, ಚೆನ್ನಾಗಿದೆ. ಸುದೀಪ್ ಸರ್ ಒಂದು ಮಾತು ಹೇಳಿದ್ರು, ನಮ್ಮ ಗುರುಗಳ ಸಿನಿಮಾ ಒಂದು 4-5 ದಿವಸ ಮೊದಲು ಬರ್ತಾ ಇದೆ, ಒಂದು ವಾರ ಬಿಟ್ಕೊಂಡು ನನ್ನ ಸಿನಿಮಾ ಶಿಷ್ಯನ ಸಿನಿಮಾ ಬರ್ತಾ ಇದೆ, ಎರಡೂ ನೋಡಿ ಅಷ್ಟೇ ಅಲ್ವಾ? ದಟ್ ಈಸ್ ಪಾಸಿಟಿವ್ ಅಪ್ರೋಚ್ ಅಷ್ಟೇ. ದಟ್ ಈಸ್ ವಾಟ್ ವಿ ನೀಡ್. ಸಾಕು, ನೆಗೆಟಿವ್ ಜಾಸ್ತಿ ನೋಡಿದ್ದೀವಿ ಆ್ಯಕ್ಚುಲಿ, ಸಾಕು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಚಾನಲ್ಸ್ ಕ್ಯೂ ಅಲ್ಲಿ ಇದ್ದಾವೆ. ನೀವು ಕೂಲಿ ಸಿನಿಮಾದ ಶೂಟಿಂಗಲ್ಲಿ ಬ್ಯುಸಿ ಇದ್ದರೂ ಕೂಡ ಜೋಧ್ಪುರಿಂದ ಇಲ್ಲಿಗೆ ಈ ಪ್ರಮೋಷನ್ಸಿಗೆ ಬಂದು ನಮಗೆಲ್ಲ ಇಷ್ಟು ಸಮಯ ಕೊಡ್ತಾ ಇದ್ದೀರಾ. ಸೊ ನಿಮ್ಮ ಟೈಮ್ನ, ನಿಮ್ಮ ಪೇಷನ್ಸ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು, ವ್ಯಾಲ್ಯೂ ಮಾಡಬೇಕು. ಥ್ಯಾಂಕ್ ಯು. ಸೊ ರಜನಿಕಾಂತ್ ಅವ್ರ ಬಗ್ಗೆ ಒಂದು 2 ಮಾತು ಹೇಳ್ಬಿಟ್ಟು. 2 ಮಾತಾಡೋಕ್ಕಾಗಲ್ಲ, 2 ಅವರ್ ಮಾತಾಡ್ಬೇಕು, 2 ದಿನ ಮಾತಾಡ್ಬೇಕು, ಒಂದ್ಸತಿ ಸಿಗೋಣ ಅದಕ್ಕೆ. ಅದನ್ನೇ ಮಾತಾಡೋಣ. ಡೆಫಿನೆಟ್ಲಿ ಸರ್, ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಥ್ರೂ ಏನು ಹೇಳಕ್ ಬಯಸ್ತೀರಾ ಸಿನಿಮಾ ಬಗ್ಗೆ ರಿಲೀಸ್ ಆಗ್ತದೆ? ನಾನು ಹೇಳಕ್ ಬಯಸಲ್ಲ, ಕೇಳಕ್ ಬಯಸ್ತೀನಿ ಈ ಪಿಕ್ಚರ್ ಮುಖಾಂತರ. ನೀವು ಕೇಳಬೇಕು ನನ್ನ, ಅಷ್ಟೇ. ನಾನು ಹೇಳೋದೇನಿಲ್ಲ. ಲೆಟ್ ಅಸ್ ಡಿಸ್ಕಸ್ ಅಂತ ಥಿಯೇಟ್ರಲ್ಲಿ ಬಂದು ಡಿಸ್ಕಷನ್ ಮಾಡೋಣ. ಪ್ಲೀಸ್ ಬನ್ನಿ. ಲವ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಾನು ಹೇಳ್ದಂಗೆ UI ಸಿನಿಮಾ ಉಪೇಂದ್ರ ಅವರು ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿ ಮಾಡಿದಂಥ ಸಿನಿಮಾ. ಯಾಕಂದರೆ ಅವರು ಬಹುಶಃ ಮಲಗಿದ್ದಾಗಲೂ ಅವರ ಮೈಂಡಲ್ಲಿ ಒಂದಷ್ಟು ಥಾಟ್ ಪ್ರೊಸೆಸಿಂಗ್ ಆಗ್ತಾ ಇರುತ್ತೆ ಅನಿಸುತ್ತೆ. ಅದೆಲ್ಲವನ್ನೂ ಸೇರಿಸಿ ಇವತ್ತು ಬಿಗ್ ಸ್ಕ್ರೀನ್ಗೆ ತರುವಂಥ ಒಂದು ಸ್ಟ್ರಾಂಗ್ ಪ್ರಯತ್ನ ಮಾಡಿದ್ದಾರೆ, ಅದೇ UI. ಸೊ ಇದೇ ಡಿಸೆಂಬರ್ 20ಕ್ಕೆ ಥಿಯೇಟ್ರಿಗೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಸೊ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.